ಹಾಗುಂಟು ಉದುರಿ ಬೀಳದಾಗೆ ಔಷಧಿ ಬೀಳುದು. ಮಗಳೇ, ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿ. ಬಹಳಷ್ಟು ಮಂದಿ ಇದ್ದಾರಪ್ಪ. ಹೌದು, ಆದ್ರೆ ಇವ್ರು ಯಾರ ಪೂರ್ಣ ಪರಿಚಯ ನನಗೆ ಇಲ್ವಲ್ಲ. ಹೌದಲ್ವಾ? ಹೌದು ಮಗನೇ, ಅಪ್ಪ ಅರಸರ ಪರಿಚಯ ಮಾಡಿಸು. ಸಹೋದರಿ, ಧರಣಿಗೆ ಸಂಭ್ರಮವು ತುಂಬಿರಲು ರೇಣುಕಜ ತರುಣಿ ಭಗಿನಿಗೆ ಕೃಪರ ಪರಿಚಯ ಬಗೆಸುತ್ತಿರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ಅಂಗದೇಶದ ಅಧಿಪತಿ ದೃಢವರ್ಮ ಎಂಬುದಾಗಿ ನನ್ನ ಹೆಸರು. ಇವರ ಅಂಗಕ್ಕೆ ಗಣತೆ ಇಲ್ಲ, ಮತ್ತೆ ಅಂಗದೇಶ ಹುಡುಗ. ನೀವು ಕುಲಶೇಖರ. ಕುಲಶೇಖರ, ಬಾಂಗ್ರ, ಕಾಂತಾರ ಎರಡು. ಏನೇನೋ. ನೀವು ಸುಲೋಚನ. ಸುಲೋಚನ, ಸೋಮೇಶ್ವರ. ಸುಮ್ನೆ ಮಾತಾಡ್ಬೇಡ, ಸುಮ್ನೆ ಮಾತಾಡ್ಬೇಡ. ಸಹೋದರಿ, ಇವರಲ್ಲಿ ಯಾರಾದೀತು? ಬೇಡ ಬೇಡ, ಅವ್ರು ಯಾರು ಬೇಡ, ಮುಂದೆ ಹೋಗೋಣ. ಏ ಬಾವ, ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳು, ನನ್ನ ದೃಢತೆಯ ಬಗ್ಗೆ ಹೇಳು, ನನ್ನ ಗಾಂಭೀರ್ಯದ ಬಗ್ಗೆ ಹೇಳು, ನನ್ನ ರಾಜ್ಯದ ಬಗ್ಗೆ ಹೇಳು, ನನ್ನ ವಿದ್ವತ್ತಿನ ಬಗ್ಗೆ ಹೇಳು. ನಿನ್ನ ತಂಗಿಯನ್ನು ಮದುವೆ ಆದ್ಮೇಲೆ ನನ್ನ ಊರಿಗೆ ನೀನು ಕರ್ಕೊಂಡು ಹೋಗ್ತೀನಿ, ನಾವು ಒಟ್ಟಿಗೆ ಹೊಂದಿಸಿರುವ ಗಮನಗಳು. ಬೇಸರಿಸಬೇಡಿ. ಇಲ್ಲಪ್ಪ, ನರ ನಮಗೆ ಹುಟ್ಟುವಾಗಲೇ ಹೋಗಿದೆ. ಅದು ನೀವು ಬರುವಾಗಲೇ ಗೊತ್ತಾಗಿದೆ. ನಿನ್ನ ಲೆಕ್ಕದಲ್ಲಿ ನಾನು ನರ ಸಟ್ಲಾದವನು ಎಂಬರ್ತವೆ. ಹಾಗಲ್ಲ, ನಿಮ್ಮ ಪರಿಚಯ ಆಗ್ಲಿಲ್ಲ. ನಾಮ ಹೇಗೆ? ಇಲ್ಲಿ ಉದ್ದ ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಅಡ್ಡ ನಾಮದವರಿದ್ದಾರೆ, ಕೆಂಪಟ್ಟೆ ಹಾಕಿದವರಿದ್ದಾರೆ, ಕೆಂಪು ಗಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಉದ್ದ ನಾಮದವರಿದ್ದಾರೆ, ಬೊಟ್ಟಿಟ್ಟವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ. ನಿನ್ಗೆ ಬೇಕಾದ ನಾಮ ಯಾವುದಯ್ಯ? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದೆ. ನಾನು ಯಾರಿಗೂ ನಾಮ ಹಾಕಲಿಲ್ಲ. ನನ್ನ ಬದುಕಿನಲ್ಲಿ ಬೇರೆಯವರೇ ನನಗೆ ನಾಮ ಹಾಕಿ ಹೋದದ್ದು ಬಿಟ್ರೆ ನಾನು ಇನ್ನೊಬ್ಬರಿಗೆ ನಾಮ ಹಾಕಬೇಕಂತ ಯೋಚನೆ ಮಾಡಿದವನೇ ಅಲ್ಲ. ನಿಮ್ಮ ಶುಭ ನಾಮಾಂಕಿತ ಹೇಗೆ ಅಂತ? ಒಳ್ಳೆ ಹೆಸರು. ಯಾವುದು? ನನ್ನ ನನ್ನ ಮನೋಧರ್ಮ, ನನ್ನ ಮಾತೃಭಾಷೆ ಅವರಿಗೆ ಮಾತ್ರ ಅರ್ಥ ಆಗೋದಕ್ಕೆ ಬೇರೆ ಯಾರಿಗೂ ಅರ್ಥ ಆಗಲಿಲ್ಲ. ನನ್ನ ಹೆಸರು ವೇದಗರ್ಭನೆಂದೇ ಶುಭ ನಾಮಾಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರು. ನಮ್ಮ ಅಮ್ಮನ ವಿಷಯ ಕೈ ಹಾಕ್ಬೇಡ, ನಿಮ್ಮ ಅವನ ವಿಷಯ ನಾನು ಮಾತಾಡಲಿಲ್ಲ. ವೇದ ಅಂತಂದ್ರೆ ಪಕ್ಕದ ಮನೆ ಹೆಂಗಸು, ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದವರು. ಊರು ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿ ಅಳಂಪಿಂಪುಗರ್ ಮಾಗರ್ ಮಾನಿಸರೇ ಮಾನಿಸರು ಅಂತವರಾಗಿ ಪುಟ್ಟಲ್ಲಿ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ಗೂರ್ಜರ ದೇಶದೊಳಗೆ ಎನ್ನುತ್ತಾ ಕವಿವಾಣಿಯನ್ನು ಕೇಳಿದ್ಯಾ ಬಾಲಕ? ಕವಿಗಳು ಅನೇಕ ಹೇಳಿದ್ದಾರೆ, ಅದರಲ್ಲಿ ನೀವು ಕವಿಗಳು ನನ್ನ ಬಗ್ಗೆ ಬರ್ತದನ್ನೇ ಬಾಯ್ಪಾಠ ಮಾಡಿ ಹಾಕುದು ಬಿಟ್ಟರೆ ಹೊರಗಿನ ವಿಷಯ ಅಂತಾರಲ್ಲ. ಹೇಳು, ನಿನ್ನ ತಂಗಿಗೆ ಹೇಳು, ಮತ್ತೆ ನೀವು ಹೇಳು. ಸಹೋದರಿ, ಅಣ್ಣ ಇವರ ಆದಿತ್ಯ ಇವರ ಹೌದು 20ರಲ್ಲೇ ಹೀಗೆ, ಇನ್ನು 70ರಲ್ಲೇ ಹೇಗೋ ಬೇಡ. ನಿನ್ನ ತಂಗಿ ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರು ಆಗಬಾರ್ದು ಎನ್ನುವುದನ್ನು ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅವಕಾಶ ಸಿಗದಿದ್ರೆ ಏನಾಯ್ತು, 70ರಲ್ಲಿ 4 ಪಾಲು ಮಾಡಿ ತೋರಿಸುವಂತ ಎದೆಗಾರಿಕೆ. ಹೇಳು, ನಿನ್ನ ತಂಗಿಗೆ ಹೇಳು. ಅಣ್ಣ 70 ಅವರಿಗೆ ಗುಣ ಸರಿ ಇಲ್ವಾ ಅಂತ ಕಾಣ್ತದೆ. ನಾನು ಅದನ್ನು ಯಾವಾಗಲೂ ಕಟ್ಟುವ ಇವತ್ತಿರಲಿಲ್ಲ, ಇದು ಬೇರೆಯವರು ಕಟ್ಟಿದ್ದಾರೆ. ಬೇಡಣ್ಣ ಅವ್ರು ನನಗೆ. ಸಹೋದರಿ, ಇಲ್ಲಿ ನೋಡು, ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳನ್ನುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ಅರ್ಜುನ ಸಕೃತ ವೀರ್ಯ ಸುತ ಸಾತಿರದ ಕರಗಳಿಗ ಹುಳವೆನುತ ಮಕ್ಕಳವಳು. ನೋಡಣ್ಣ ಅವರನ್ನ, ಸಾವಿನ ಕೈಗಳ ಹುಳದ ಹಾಗೆ ಕಾಣ್ತಾರೆ. ಹಾಗಾದ್ರೆ ಇವರು ಮಳೆಗಾಲದಲ್ಲಿ ಅಂಗರದಲ್ಲಿ ಓಡಾಡುವ ಚೇರಂಟೆಯ? ಅದು ನಿನ್ನ ಅಪ್ಪ. ಚರಿತ ಮುಂದಕ್ಕೆ ಮೌನಿ ಪರಿವಾರದ ಗಡಿಕೆ ಕರುಗುತ್ತಿರೆಯೇ. ರುಚಿಕ ಮಹರ್ಷಿಗಳ ಮಗನಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯಾಗಿ ಬಣಿಸಿ ನಡೆತರುತ್ತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳ ಕವರ್ಣ ಮಾಲಿಕೆಯ.